ಚಿಂತಾಮಣಿ ನಗರದಲ್ಲಿ ಏಪ್ರಿಲ್ 1ರಿಂದ ಜನಗಣತಿ ಕಾರ್ಯಾರಂಭ. ಏಪ್ರಿಲ್ 1ರಿಂದ ನಗರದಾದ್ಯಂತ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿ. ಭಾರತ ಸರ್ಕಾರದ ಮಹತ್ವಾಕಾಂಕ್ಷೆಯ ರಾಷ್ಟ್ರೀಯ ಜನಗಣತಿ ಕಾರ್ಯಕ್ರಮವು ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿ ಏಪ್ರಿಲ್ 1ರಿಂದ ಅಧಿಕೃತವಾಗಿ ಚಾಲನೆ ಪಡೆಯಲಿದೆ ಎಂದು ಚಿಂತಾಮಣಿ ನಗರಸಭೆ ಪೌರಾಯುಕ್ತರಾದ ಜಿಎನ್ ಚಲಪತಿ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜನಗಣತಿ ಪ್ರಕ್ರಿಯೆಯನ್ನು ಸುಗಮವಾಗಿ ನಡೆಸಲು ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸಾರ್ವಜನಿಕರು ಸ್ವಯಂ ಘೋಷಿತವಾಗಿ ಮಾಹಿತಿ ನೀಡಲು ಅವಕಾಶವಿದೆ. ಸಾರ್ವಜನಿಕರು ac.census.gov.in ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಕುಟುಂಬದ ವಿವರಗಳನ್ನು ದಾಖಲಿಸಬಹುದು. ಏಪ್ರಿಲ್ 15ರ ನಂತರ ನುರಿತ ಬಿಎಲ್ಒ ಹಾಗೂ ಶಿಕ್ಷಕರು ಪ್ರತಿ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಲಿದ್ದಾರೆ. ನಗರದ ಪ್ರತಿ ಬ್ಲಾಕ್ಗೆ ಒಬ್ಬರಂತೆ ಒಟ್ಟು 140 ಬಿಎಲ್ಒಗಳನ್ನು ಈ ಕಾರ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ವಿವರಿಸಿದರು. ಜನಗಣತಿಯ ಸಂದರ್ಭದಲ್ಲಿ ಸಾರ್ವಜನಿಕರು ನೀಡುವ ಮಾಹಿತಿಯು ಅತ್ಯಂತ ಗೌಪ್ಯವಾಗಿರುತ್ತದೆ. ಈ ಮಾಹಿತಿಯನ್ನು ಯಾವುದೇ ತನಿಖಾ ಸ್ಥಳಗಳಲ್ಲಾಗಲಿ ಅಥವಾ ಇತರ ಉದ್ದೇಶಗಳಿಗಾಗಲಿ ಬಳಸಲಾಗುವುದಿಲ್ಲ. ಇದು ಕೇವಲ ರಾಷ್ಟ್ರದ ಅಭಿವೃದ್ಧಿ ಮತ್ತು ಯೋಜನಾ ರೂಪಣೆಯ ಉದ್ದೇಶಕ್ಕಾಗಿ ಮಾತ್ರ ಬಳಸಲ್ಪಡುತ್ತದೆ ಎಂದು ಪೌರಾಯುಕ್ತರು ಸ್ಪಷ್ಟಪಡಿಸಿದರು. ಇದು ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು ಸಾರ್ವಜನಿಕರು ತಮ್ಮ ಮನೆಗೆ ಬರುವ ಅಧಿಕಾರಿಗಳಿಗೆ ನಿಖರವಾಗಿ ಮಾಹಿತಿ ನೀಡಿ ಸಹಕರಿಸಬೇಕು. ಈಗಾಗಲೇ ಬಸ್ ನಿಲ್ದಾಣ ಮತ್ತು ನಗರದ ವಿವಿಧ ವಾರ್ಡ್ಗಳಲ್ಲಿ ಆಟೋ ಅನೌನ್ಸ್ಮೆಂಟ್ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದ ಅವರು, ಆಸ್ತಿ ತೆರಿಗೆ ಪಾವತಿದಾರರಿಗೆ 5% ರಿಯಾಯಿತಿ. ಏಪ್ರಿಲ್ 1ರಿಂದ ನಗರದಾದ್ಯಂತ ಆಸ್ತಿ ತೆರಿಗೆ ಪಾವತಿಸುವ ನಾಗರಿಕರಿಗೆ 5% ರಿಯಾಯಿತಿ ಘೋಷಿಸಲಾಗಿದೆ. ನಾಗರಿಕರು ಸುಲಭವಾಗಿ ತೆರಿಗೆ ಪಾವತಿಸಲು ಅನುಕೂಲವಾಗುವಂತೆ ನಗರಸಭೆ ಕಚೇರಿಯಲ್ಲೇ ಬ್ಯಾಂಕ್ ಕೌಂಟರ್ ತೆರೆಯಲಾಗಿದೆ. ನಾಗರಿಕರು ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲದೆ ಶೀಘ್ರವಾಗಿ ಚಲಾನ್ ಪಡೆದು ತೆರಿಗೆ ಪಾವತಿಸಬಹುದು. ವಾಣಿಜ್ಯ ಮಳಿಗೆಗಳ ತೆರಿಗೆ ಮೌಲ್ಯಮಾಪನವನ್ನು ಕ್ರಾಸ್ ವೆರಿಫಿಕೇಷನ್ ಮಾಡಲಾಗುವುದು. ತೆರಿಗೆಯಲ್ಲಿ ಮೋಸ ಕಂಡುಬಂದಲ್ಲಿ ದುಪ್ಪಟ್ಟು ದಂಡ ವಿಧಿಸಲಾಗುವುದು. ಕುಡಿಯುವ ನೀರು ಮತ್ತು ಬೀದಿ ದೀಪಗಳ ವ್ಯವಸ್ಥೆ. ಬೇಸಿಗೆಯ ಹಿನ್ನೆಲೆಯಲ್ಲಿ ನೀರಿನ ಸಮಸ್ಯೆ ನೀಗಿಸಲು ಈಗಾಗಲೇ 20 ಹೊಸ ಬೋರ್ವೆಲ್ಗಳನ್ನು ಕೊರೆಸಲಾಗಿದೆ. ಸಾರ್ವಜನಿಕರು ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ಪೋಲು ಮಾಡಬಾರದು ಎಂದು ವಿನಂತಿಸಲಾಗಿದೆ. ನಗರದಾದ್ಯಂತ ಸುಮಾರು 1000 ಹೊಸ ಬೀದಿ ದೀಪಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಮುಂದಿನ 4-5 ದಿನಗಳಲ್ಲಿ ಈ ಕಾರ್ಯ ಪೂರ್ಣಗೊಳ್ಳಲಿದೆ. ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನಾಗರಿಕರು ಸಹಕರಿಸಬೇಕೆಂದು ಪೌರಾಯುಕ್ತರು ಮನವಿ ಮಾಡಿದರು. ಸೆನ್ಸಸ್ ಕಾರ್ಯಕ್ರಮಗಳನ್ನು ನಾವು ಈಗಾಗಲೇ ಹಮ್ಮಿಕೊಂಡಿದ್ವಿ. ಒಂದೊಂದು ಬ್ಲಾಕ್ಗೆ ಒಬ್ಬೊಬ್ಬ BLOs ಇರ್ತಾರೆ. ಒಟ್ಟು 140 BLOs ಇರ್ತಾರೆ. ನಾವು ಮ್ಯಾಕ್ಸಿಮಮ್ ಟೀಚರ್ಸನ್ನು ಇದನ್ನು ಮಾಡಲಿಕ್ಕೆ ಮಾಡ್ಕೊಂಡಿದ್ವಿ. ಇದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಏಪ್ರಿಲ್ 1ನೇ ತಾರೀಕಿಂದ, ಐ ರಿಪೀಟ್ ಇನ್ನೊಂದು ಸರಿ, ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಪಬ್ಲಿಕ್ಗೆ ಓಪನ್ ಮಾಡಿಟ್ಟಿದ್ದಾರೆ. ಪಬ್ಲಿಕ್ಗೆ ac.census.gov.in, ಐ ರಿಪೀಟ್ ac.census.gov.inಗೆ ನೀವು ಹೋಗಿ ಲಾಗಿನ್ ಮಾಡಿಕೊಂಡ್ರೆ ಓಪನ್ ಆಗ್ತದೆ. 15 ದಿನಗಳ ಕಾಲ ಸ್ವಯಂ ಘೋಷಿತವಾಗಿ ನಾಗರಿಕರೇ ಇದನ್ನು ನೀವು ಸೆನ್ಸಸ್ ಅನ್ನು ಘೋಷಣೆ ಮಾಡ್ಕೋಬಹುದು. ಅದಾದ ನಂತರ ಪ್ರತಿ ಒಂದು ಮನೆಗೂ ನಮ್ಮ BLOs ಬರ್ತಾರೆ. ಅವರಿಗೆ ಐಡೆಂಟಿ ಕಾರ್ಡ್ ಇರ್ತದೆ. ಬಂದ ಮೇಲೆ ಎಲ್ಲರೂ ನಾಗರಿಕರು ದಯವಿಟ್ಟು ಈ ಜನಗಣತಿ ಇದರಲ್ಲಿ ನೀವು ಭಾಗವಹಿಸಬೇಕು. ನೀವು ಕೊಡುವಂಥ ಮಾಹಿತಿಗಳನ್ನು ಯಾವುದೇ ರೀತಿ ಇನ್ವೆಸ್ಟಿಗೇಷನ್ಗಾಗಲಿ ಬೇರೆಂದಕ್ಕಾಗಲಿ ನಾವು ಶೇರ್ ಮಾಡೋದಿಲ್ಲ, ಗೌಪ್ಯವಾಗಿಡ್ತೀವಿ. ಆದ್ದರಿಂದ ಪ್ರತಿಯೊಬ್ಬರೂ ಸಹ ಈ ಒಂದು ಜನಕಲ್ಯಾಣ ಭಾರತ ಸರ್ಕಾರದ ಒಂದು ಜನಹಿತಕ್ಕಾಗಿ ಜಾರಿಯಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಮನೆಗೆ ಬಂದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಸಹ ಜವಾಬ್ದಾರಿಯಿಂದ ಮಾಹಿತಿಯನ್ನು ನೀಡಬೇಕಾಗ್ತದೆ. ಯಾಕಂದರೆ ಇದು ರಾಷ್ಟ್ರೀಯ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಇದು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿ ಕೈ ಜೋಡಿಸಬೇಕು ಅಂತ ನಾನು ಮತ್ತೊಮ್ಮೆ ಎಲ್ಲರನ್ನೂ ಮನವಿ ಮಾಡ್ತಾ ಈ ಒಂದು ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು. ಭಾರತ ಸರ್ಕಾರದಲ್ಲಿ ನಡೀತಿರುವ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಮಾಡಿಕೊಂಡಿದ್ದಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ನಮ್ಮ ನಗರದಲ್ಲೂ ಸಹ ನಾವು ಏಪ್ರಿಲ್ 1ನೇ ತಾರೀಕಿಂದ ಈ ಕಾರ್ಯಕ್ರಮ ನಂಬಿಕೊಂಡಿದ್ವಿ. ಎಲ್ಲರೂ ಸಹ ಜನಗಣತಿಯಲ್ಲಿ ಭಾಗವಹಿಸಿ ಮಾಹಿತಿ ನೀಡಬೇಕಂತ ಎಲ್ಲರಲ್ಲಿ ನಾಗರಿಕರಲ್ಲಿ ನಾನು ಚಿಂತಾಮಣಿ ನಗರದ ನಾಗರಿಕರಲ್ಲಿ ಮನವಿ ಮಾಡ್ತೇನೆ. ಅವರು ಕಂಪ್ಲೀಟ್ ಅದು ಡಾಟಾನೇಸ್ ಬರುತ್ತೆ. ಇಷ್ಟೊಂದು ಪ್ರೋಗ್ರಾಮ್ ಬರ್ತವೆ, ನಿಮ್ಗೆ ಅದು ಗೊತ್ತಾಗ್ತದೆ. ಆಗಲಿಲ್ಲ ಅಂತ ಪಕ್ಷದಲ್ಲಿ ನೆಕ್ಸ್ಟು ನಾವೇನು ಏಪ್ರಿಲ್ 15ನೇ ತಾರೀಕಿಂದ ನಂತರ ನಮ್ಮ BLOs ಮಾಹಿತಿ ರೆಡಿ ಅಂತ ಇರ್ತಾರೆ. ಅದ್ರ ಪ್ರಕಾರ ಕ್ವಶನ್ಸ್ ಇರ್ತವೆ, ಜಸ್ಟ್ ಆನ್ಸರ್ ಮಾಡೋದು. ಈ ಮಾಹಿತಿಯನ್ನು ಯಾವುದೇ ಕಾರಣಕ್ಕಾಗಲಿ ಯಾವುದೇ ಕಾರ್ಯಕ್ರಮಗಳಿಗೆ ಉಪಯೋಗಿಸೋದಿಲ್ಲ, ಯಾವುದೇ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೊಡೋದಿಲ್ಲ, ಬೇರೆ ಯಾವುದಕ್ಕೂ ನಾವು ಇದನ್ನು ಉಪಯೋಗಿಸೋದಿಲ್ಲ. ಬರೀ ಜನಗಣತಿ ಪರ್ಪಸ್ ಮಾತ್ರ ಮಾಡ್ತೀವಿ. ಇದನ್ನು ಗೋಪ್ಯವಾಗಿ ಸಹ ಇಡ್ತೀವಿ, ಯಾರಿಗೂ ಸಹ ಶೇರ್ ಮಾಡೋಕ್ಕಾಗಲ್ಲ. ವೆಬ್ಸೈಟ್ ಯಾವ ರೀತಿ ಇರ್ಬೋದು ಸರ್? ರಾಷ್ಟ್ರೀಯ ಕಾರ್ಯಕ್ರಮ
ನೀವು ac.census.gov.in ಅಂತ ಹೊಡೆದ್ರೆ ಓಪನ್ ಆಗುತ್ತೆ, ಎಲ್ಲ ಕಡೆ ಆಗುತ್ತೆ, 1ನೇ ತಾರೀಕಿಂದ ಬಿಡ್ತಾರೆ. ಎಷ್ಟು ಪ್ರಶ್ನೆ ಇರ್ತದೆ ಸರ್? ಎಷ್ಟು ಪ್ರಶ್ನೆ ಇರ್ತದೆ ಅದೆಲ್ಲ ಬರ್ತಕ್ಕಂಥ? ಅದು ಇನ್ನೂ ಹೇಳ್ತಾರೆ. ಈಗ ಬರ್ತಾ ಇದಾರೆ ನಮ್ಗೆ ಅಶ್ವತಿ ಮೇಡಮ್ ಅಂತ ಬರ್ತಾ ಇದಾರೆ. ಸೊ ಅವ್ರು ಹೇಳ್ತಾರೆ ನಿಮ್ಗೆ ಅದನ್ನ ಮತ್ತೊಮ್ಮೆ ನಾನು 1ನೇ ತಾರೀಕು ಮತ್ತೆ ನಿಮ್ಗೆಲ್ರಿಗೂ ನಾನು ಶೇರ್ ಮಾಡ್ತೇನೆ. ನಮ್ಮ ಫ್ಲೆಕ್ಸ್ ಏನಿದೆ ಒಳಗಡೆ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಎಲ್ಲ ಕಡೆನೂ ಇವಾಗಲೇ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಅನೌನ್ಸ್ ಮಾಡ್ಲಿಕ್ಕೆ ಮಾಡಿದೀವಿ. ಈಗಾಗಲೇ ಪ್ರತಿ ಒಂದು ನಗರ ವ್ಯಾಪ್ತಿಯಲ್ಲಿರುವ ಒಂದು ಪ್ರತಿ ವಾರ್ಡ್ ಅಲ್ಲೂ ನಾವು ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಸಹಕರಿಸಿ. ಏನಾದರೂ ಮಾಹಿತಿ ಇದ್ರೆ ನಾನು ಚಾರ್ಜ್ ಆಫೀಸರ್ ಇರ್ತೀನಿ, ತಹಸೀಲ್ದಾರ್ ಅವರು ರೂರಲ್ ಚಾರ್ಜ್ ಆಫೀಸರ್ ಇರ್ತಾರೆ. ನೀವು ಬಂದು ಇಲ್ಲಿ ಮಾಹಿತಿಯನ್ನ ನೇರವಾಗಿ ಕೊಡ್ಕೋಬಹುದು. ಹೇಳ್ತೀವಿ ಇದು ಏನ್ ಮಾಡ್ತಿದ್ರು ಅದೇ ರೀತಿಯಾಗಿ ಟ್ಯಾಕ್ಸ್ ನಾವೀಗಾಗಲೇ ಟ್ಯಾಕ್ಸ್ ಕಟ್ಟಲಿಕ್ಕೆ ನಾವು ನಗರದಲ್ಲಿ ಈ ತಿಂಗಳು 1ನೇ ತಾರೀಕಿಂದ ಏಪ್ರಿಲ್ 1ನೇ ತಾರೀಕಿಂದ ನಗರದಾದ್ಯಂತ ನಾವು 5% ರಿಬೇಟ್ ಟ್ಯಾಕ್ಸ್ ಅನ್ನ ನಾವೀಗಾಗಲೇ ಸರ್ಕಾರ ಅನೌನ್ಸ್ ಮಾಡಿದೆ. ಒಂದು 2 months ವರೆಗೂ ಇರುತ್ತೆ. ಅದನ್ನ ಯಾರಾದರೂ ಕಂಪಲ್ಸರಿಯಾಗಿ ನಗರದ ನಾಗರಿಕರು ತೆರಿಗೆಯನ್ನ ಪಾವತಿ ಮಾಡಿ 5% ನಿಮಗೆ ರಿಬೇಟ್ ಅಂದ್ರೆ ರಿಯಾಯಿತಿ ಇರುತ್ತದೆ. ಕೂಡಲೇ 1ನೇ ತಾರೀಕಿಂದ ನಾವು ನಗರದ 4-5 ಕಡೆ ಅದನ್ನು ನಾವು ಕಾರ್ಯಕ್ರಮವನ್ನು ಹಾಕೊಂಡಿದ್ದೇವೆ ಇರ್ತೀವಿ. ಮತ್ತೆ ನಗರಸಭೆಯಲ್ಲೂ ಸಹ ಓಪನ್ ಆಗ್ತದೆ. ಆದಷ್ಟು ಬಂದು ತೆರಿಗೆಯನ್ನ ಪಾವತಿ ಮಾಡಿದ್ರೆ ನಿಮ್ಗೆ 5% ರಿಬೇಟ್ ಸಿಗ್ತದೆ. ಸೊ ಈ ಸೌಲಭ್ಯನ ಎಲ್ಲ ನಗರದ ನಾಗರಿಕರು ಬಳಸ್ಕೋಬೇಕು. ವಾಟರ್ಗೆ ಮತ್ತು SASಗೆ ಮಾತ್ರ ಇರ್ತದೆ. ನಮ್ಮ ಆಫೀಸಲ್ಲೂ ಸಹ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸ್ಥಳೀಯ ಶಾಸಕರಂತ ಡಾಕ್ಟರ್ MC ಸುಧಾಕರ್ ಸಾಹೇಬ್ರ ಒಂದು ನಿರ್ದೇಶನದಂತೆ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದಂತೆ ಬ್ಯಾಂಕ್ ಸಹ ನಗರಸಭೆಯಲ್ಲೇ ಓಪನ್ ಮಾಡಿದ್ದೇವೆ. ಯಾರು ಸಹ ಬಿಸಿಲಲ್ಲಿ ನಿಂತು ಬ್ಯಾಂಕ್ಗಳು ಅಲಿಯುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಸಹ ನೀವು ತೆರಿಗೆಯನ್ನ ಪಾವತಿ ಮಾಡಬಹುದು. ಮಾಡಿದಂತ ಇಲ್ಲೇ ಚಲನ್ ಕೊಡ್ತೇವೆ. ಇದು ಆದಷ್ಟು ಬೇಗ ಬಂದು ಇದನ್ನು ಮಾಡ್ಕೊಳ್ಳಿ. ವಿಶೇಷವಾಗಿ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮಗೆ ನಿರ್ದೇಶನ ನೀಡಿದ್ದಾರೆ. ಅದರಂತೆ ನಾವು ಕಮರ್ಷಿಯಲ್ ಅಂಗಡಿಗಳನ್ನ ನಾವೇ ನೀವು ಏನು ಮೌಲ್ಯಮಾಪನ ಮಾಡಿ SAS ಅಲ್ಲಿ ಕಟ್ತೀರಾ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತೀವಿ. ಸರಿ, ಅದನ್ನ ಪ್ರೋಗ್ರಾಮ್ ಹಾಕೊಂಡಿದ್ವಿ. ಕಡಿಮೆ ತೆರಿಗೆ ಕಟ್ಟೋದಾಗ್ಲಿ, ತೆರಿಗೆಯಲ್ಲಿ ಮೋಸ ಮಾಡೋದೇನಾಗ್ಲಿ ಕಂಡು ಬಂದ್ರೆ ದುಪ್ಪಟ್ಟು ತೆರಿಗೆ ಆಗ್ಲಿಕ್ಕೆ ನಗರಸಭೆಯಲ್ಲಿ ಆ ಪ್ರಕಾರ ಪ್ರಾವಿಷನ್ ಇದೆ, ಅದನ್ನ ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಕೈಗೆತ್ತಿಕೊಂಡಿದ್ವಿ. ಅದೇ ರೀತಿಯಾಗಿ ದೊಡ್ಡಪೇಟೆ ರಸ್ತೆಯನ್ನ ಈಗಾಗಲೇ ನಾವು ವೈಡನಿಂಗ್ ಮಾಡ್ಬೇಕಂತ ಈಗಾಗಲೇ ನಾವು ಅನ್ಕೊಂಡಿದ್ವಿ. ಮಾರ್ಕಿಂಗ್ ಸಹ ಆಗಿದೆ. ಶಾರ್ಟ್ಲಿ ಒಂದು 2-3 ದಿವಸಗಳಲ್ಲಿ ಅಲ್ಲಿರುವಂತ ಸ್ಥಳೀಯರನ್ನು ಕರೀತಾ ಇದ್ದೇವೆ. ಸುಮಾರು 6 ಮೀಟರ್ ಸೆಂಟ್ರಲ್ ರಸ್ತೆಯಿಂದ ಈ ಕಡೆ 6 ಮೀಟರ್ ಆ ಕಡೆ 6 ಮೀಟರ್ ವೈಡನಿಂಗ್ ಮಾಡ್ತಾ ಇದ್ದೇವೆ. ಈಗಾಗಲೇ ಯಾರು ಬಿಲ್ಡಿಂಗ್ ಲೈಸೆನ್ಸ್ ತೆಗೆದುಕೊಂಡಿರೋದಿಲ್ಲ ಅವರು ಸಹ ಬಿಡಬೇಕಾಗುತ್ತೆ. ಆಮೇಲೆ ರೋಡ್ ಮಾರ್ಜಿನ್ ಏನಿದೆಯೋ ಅದ್ರ ಪ್ರಕಾರ ಬಿಡಬೇಕಾಗುತ್ತೆ. ಕೆಲವೊಂದು ಕಟ್ಟಡಗಳನ್ನ ಆಯುಸ್ ಆಗಿ ಬಂದಿದೆ, ಅವರು ಬಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ನಗರದ ನಾಗರಿಕರ ಒಂದು ಹಿತದೃಷ್ಟಿಯಿಂದ ಪ್ರಾಣಾಪಾಯಗಳನ್ನು ತಪ್ಪಿಸಲಿಕ್ಕೆ ಎಲ್ಲ ಸಹಕರಿಸಬೇಕು. ಮತ್ತು 4 ಒಂದು ಹಳ್ಳಿಗಳಿಗೆ ಕನೆಕ್ಟಿವಿಟಿ ರಸ್ತೆ ಆಗಿರೋದ್ರಿಂದ ಆ ರಸ್ತೆನ ಮತ್ತು ಮುಖ್ಯ ರಸ್ತೆ ಆಗಿರೋದ್ರಿಂದ ಅಪ್ ಟು ನಾವು MG ರೋಡ್ ವೈಡನಿಂಗ್ ಅನ್ನ ನಾವು ಮಾಡ್ತೀವಿ. ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಬಂದಿರೋದ್ರಿಂದ ಈಗಾಗಲೇ ಎಲ್ಲ ಬೋರ್ವೆಲ್ಗಳನ್ನ 20 ಬೋರ್ವೆಲ್ಗಳು ಎಕ್ಸ್ಟ್ರಾ ಕೊಡಿಸಿದ್ದೀವಿ. ನಿನ್ನೆಯಿಂದ ಪಂಪು ಮೋಟರ್ ನಾವು ಈಗಾಗಲೇ ಚಾಲೂ ಮಾಡ್ತಾ ಇದೀವಿ. ಈಗಾಗಲೇ ಹೇಳ್ದಂಗೆ ನೀರನ್ನು ಸಹ ನಾವು ಕೊಡ್ತೀವಿ. ಮಿತವಾಗಿ ನೀರನ್ನ ಬಳಸಿ, ಪೋಲ್ ಮಾಡಕ್ ಹೋಗ್ಬೇಡಿ. ನೀರನ್ನ ಮಿತವಾಗಿ ಬಳಸಿ. ಅಂತ ಏನನ್ನ ಸಮಸ್ಯೆ ಇದ್ರೆ ಈಗಾಗಲೇ ಕೂಡ ನಗರಸಭೆಯನ್ನ ಭೇಟಿ ಮಾಡ್ಬೋದು. ಅದೇ ರೀತಿಯಾಗಿ ಲೈಟ್ಸ್ ಕೆಲವೊಂದು ಸಮಸ್ಯೆಗಳಿವೆ ಅಂತ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯ ಶಾಸಕರಿಗೆ ಸುಮಾರು ಕಂಪ್ಲೇಂಟ್ಸ್ ಇರೋದ್ರಿಂದ 1,000 ಲೈಟ್ಸ್ ಅನ್ನ ಖರೀದಿ ಮಾಡ್ಲಿಕ್ಕೆ ಈಗಾಗಲೇ ಹೇಳಿದ್ದಾರೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಖರೀದಿ ಮಾಡ್ಲಿಕ್ಕೆ. ವಿವಿಧ ಗ್ರಾಂಟ್ಸ್ ಅಲ್ಲಿ ನಾವು ಸುಮಾರು 1,000 ಲೈಟ್ಸ್ ಅನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ವಿ. 4-5 ದಿನಗಳಲ್ಲಿ ಎಲ್ಲೆಲ್ಲಿ ಲೈಟ್ಸ್ ಹಾಕ್ಬೇಕಂತ ನಿರ್ದೇಶನ ನೀಡ್ತಾರೆ ಮಾನ್ಯ ಸಚಿವರು ಹಾಗೂ ಆಡಳಿತಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು. ಅದರಂತೆ ನಗರದಲ್ಲಿ ಎಲ್ಲಾ ಕಡೆನೂ ಸಹ 1,000 ಲೈಟ್ಸ್ ಅನ್ನ ನಾವು ಇನ್ಸ್ಟಾಲೇಷನ್ ಮಾಡಿದ್ದೇವೆ. ಡಬಲ್ ರೋಡ್ ಇರ್ಬೋದು, ನಾವು ತೆರವು ಮಾಡಿದ್ವಿ. ಎಲ್ಲೂ ಸಹ ಯಾರು ಅಡ್ಡಿಪಡಿಸಿಲ್ಲ. ಈಗಾಗಲೇ ರೋಡು ಸಹ ನೀವು ಗಮನಿಸಬಹುದು, ವೈಡನಿಂಗ್ ಆಗಿದೆ. ಯುದ್ಧ ನಡೆಯೋದ್ರಿಂದ ಸ್ವಲ್ಪ ಇದು ನಮ್ಗೇನು ಪೆಟ್ರೋಲಿಯಂ ಜೆಲ್ಲಿ ಸಿಗ್ಬೇಕಾಗಿತ್ತು, ಸ್ವಲ್ಪ ಡಿಲೇ ಆಗಿದೆ. ಹಂಗಾಗಿ ಇಲ್ಲ ಇಷ್ಟೊಂದು ಅಭಿವೃದ್ಧಿ ಸ್ಟಾರ್ಟ್ ಆಗ್ತಾ ಇತ್ತು. ಈಗಾಗಲೇ ಸ್ಟಾರ್ಟ್ ಆಗಿದೆ. ಈಗಾಗಲೇ ಆಗಿ ಎಲ್ಲ ಕಡೆ ತಾವು ಗಮನಿಸ್ತಾ ಇರ್ಬೋದು. ಮೀಡಿಯಂ ಸ್ಟಾರ್ಟ್ ಆಗಿದೆ, ಅಲ್ಲಿ ಮೇಲೆ ಹಾಕ್ಬೇಕಂತ ಕವರಿಂಗ್ ಸ್ಲಾಬ್ಸ್ ಇರ್ಬೋದು, ಎಲ್ಲ ಸ್ಟಾರ್ಟ್ ಆಗಿದೆ. 1 ವಾರ 15 ದಿನ ಒಳಗಡೆ ಡಾಂಬರ್ ರಸ್ತೆಗಳು ಸಹ ಸ್ಟಾರ್ಟ್ ಆಗ್ತವೆ ಎಲ್ಲ ಕಡೆನೂ. ಇದು ನಾನು ಮುಖ್ಯವಾಗಿ ಹೇಳ್ತಿರೋದು ದೊಡ್ಡಪೇಟೆ ರೋಡ್ಗೆ ಸಂಬಂಧಪಟ್ಟಂಗೆ ಹೇಳ್ತಿರೋದು. ಸೊ ಅದನ್ನು ಸಹ ನಾವು ವೈಡನಿಂಗ್ ಮಾಡ್ತೀವಿ. ಅದೇ ರೀತಿಯಾಗಿ IDSMT ಕಾಂಪ್ಲೆಕ್ಸ್ ಅದು ಸಹ ಗುಣಮಟ್ಟದಿಂದ ಇಲ್ಲ ಅಂತ ಹೇಳಿರೋದ್ರಿಂದ ಮತ್ತು ಕಾಂಪ್ಲೆಕ್ಸ್ ಶಿಥಿಲವಾಗ್ತಾರೋದ್ರಿಂದ ಅದನ್ನ ಈಗಾಗಲೇ PWD ಕಡೆಯಿಂದ ನಾವು ಮಾಹಿತಿ ತೆಗೆದುಕೊಂಡಿದ್ದೇವೆ. ಆ ಮೇಲ್ಗಡೆ ರೂಫ್ ಎಲ್ಲಾನು ಹೋಲ್ ಬಿದ್ದಿರೋದ್ರಿಂದ ಹಿಂದೆ ಆ ಕಾಂಕ್ರೀಟ್ ಸರಿಯಾಗಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈಗ ಹೊಸ ಗಾಯದಿಂದ ಕಟ್ಟಬೇಕಂತ ಮನೆ ಸಚಿವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಹಣ ಸಹ ರಿಲೀಸ್ ಆಗಿದೆ. ಎಷ್ಟು ಬೇಗ ಅಂಗಡಿಗಳು ತೆರವು ಮಾಡಿಕೊಟ್ರೆ ಅಷ್ಟು ಬೇಗ ಫಾಸ್ಟ್ ಆಗಿ ಅಂಗಡಿಗಳನ್ನು ಮಾಡಿ ಅವರಿಗೆ ಮರು ವ್ಯವಸ್ಥೆ ಮಾಡಲಿಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ.